ಒಂದು ಚುನಾವಣೆಯ ನಂತರ ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆಯ ಸಮಯ ಆದ ನಂತರ ಬೆಲೆ ಏರಿಕೆ ಮಾಡ್ತಾರೆ. ಇವತ್ತು ಬೆಲೆ ಏರಿಕೆ ಮಾಡುವ ಪರಿಸ್ಥಿತಿ ಯಾಕೆ ಬಂದಿದೆ ಅಂದ್ರೆ ನರೇಂದ್ರ ಮೋದಿ ಸರ್ಕಾರದ ವಿದೇಶಾಂಗ ಪಾಲಿಸಿ ಅದು ಫೇಲ್ ಆಗಿದೆ. ಅವರ ಆರ್ಥಿಕ ಪಾಲಿಸಿ ಏನಿದೆ ಅಲ್ಲ ಅದು ಫೇಲ್ ಆಗಿದೆ. ಇದು ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡಿತಾ ಇರತಕ್ಕಂತ ಒಂದು ಪ್ರಹಾರ ಮಾಡ್ತಾ ಇರತಕ್ಕಂತ ಕೃತ್ಯ. ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಯವರಿಗೆ ಸಾಮಾನ್ಯ ಜನರ ಶಾಪ ತಟ್ಟುತ್ತೆ. ಈ ತರ ಒಂದು ಸಾಮಾನ್ಯ ಜನರಿಗೆ, ಒಂದು ಕಾಮನ್ ಮ್ಯಾನ್ಗೆ ಈ ತರ ಹಿಂಸೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಕೆಲವು ಪೂಂಜಿವಾದಿಗಳನ್ನು ರಕ್ಷಣೆ ಮಾಡುವುದಕ್ಕೆ ತಮ್ಮ ವಿದೇಶಾಂಗ ಒಂದು ಪಾಲಿಸಿ ಏನಿದೆಯಲ್ಲ ಅಲ್ಲಿ ತಪ್ಪು ಮಾಡಿ ಈ ಪರಿಸ್ಥಿತಿಗೆ ಇಡೀ ದೇಶದ ಜನರಿಗೆ ಸಿಕ್ಕಾಕ್ಸಿರೋದು ನರೇಂದ್ರ ಮೋದಿ ಅವರು ಮತ್ತೆ ಅವರು ಬಿಜೆಪಿಯ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾತಾಡ್ತಾರೆ. ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ. ಬೆಂಗಳೂರಿನ ಬಗ್ಗೆ ಮೊನ್ನೆ ಮಳೆದ ಆರ್ಭಟ, ಬಿರುಗಾಳಿ ಮತ್ತೆ ಅರ್ಧ ಗಂಟೆಯಲ್ಲಿ 111.5 ಮಿಲಿಮೀಟರ್ ಮಳೆ ಏನು ಬಂದಿದೆಯಲ್ಲ, ಬೆಂಗಳೂರು ನಗರಕ್ಕೆ ಒಂದು ದಾಖಲೆ ಹಿಂದೆ ಆಗಿರಲಿಲ್ಲ. 250 ಮರಗಳನ್ನು ಬಿದ್ದು ಈ ಸಂಚಾರ ವ್ಯವಸ್ಥೆನೇ ಒಂದು ರೀತಿಯ ಅಸ್ತವ್ಯಸ್ತ ಆಗೋಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಗರದ 5 ಕಾರ್ಪೊರೇಷನ್ ಸೇರಿ ಒಂದೇ ಗಂಟೆ ಒಳಗಡೆ ಬೆಂಗಳೂರು ನಗರದ ಎಲ್ಲ ಸಂಚಾರ ಪರಿಸ್ಥಿತಿಯನ್ನು ಮತ್ತೆ ಸುಧಾರಣೆ ಮಾಡಿರ್ತಕ್ಕಂಥದ್ದು ಬೆಂಗಳೂರು ನಗರದ ಕಾರ್ಪೊರೇಷನ್ಗೆ ನಾವು ಶ್ಲಾಘಿಸಬೇಕು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಬರುತ್ತೆ, ಮತ್ತೆ ಈ ಮಾನ್ಸೂನ್ ಸೀಸನ್ಗೆ ಏನು ಸಿದ್ಧತೆಗಳು ಮಾಡ್ಕೋಬೇಕು, ಏನು ಮಾಡ್ಕೊಂಡಿದ್ದಾರೆ, ಬಹುಶಃ ಅದೆಲ್ಲವನ್ನು ಅಲ್ಲಿ ತಮ್ಮೆಲ್ಲರ ಮೂಲಕ ಜನರಿಗೆ ತಿಳಿಸ್ತಾರೆ. ನಿನ್ನೆ ಸಿಎಂ ಮೀಟಿಂಗ್ ಮಾಡಿದ್ರು ಸರ್, ಅಲ್ಲಿ ಚರ್ಚೆಗೆ ಬಂದು ಹೌದು, ಎಲ್ಲ ಚರ್ಚೆಗೆ ಬಂದಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ಆ ಚರ್ಚೆ ಮಾಡಿದ್ದಾರೆ. ಸಿಎಂ ಅವ್ರನ್ನ ಭೇಟಿ ಮಾಡಿದ್ರಿ, ಏನಾದರೂ ಬೋರಿಂಗ್ ಏನಾದರೂ ಚರ್ಚೆ ಆಯ್ತಾ ಸರ್ ಇವತ್ತು ಬೆಳಿಗ್ಗೆ? ಹೌದು, ಚರ್ಚೆ ಆಗಿದೆ, ತನಿಖೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು ಆ ವಿಚಾರವಾಗಿ ಸಂಪೂರ್ಣವಾಗಿ ಬಹಳ ಗಂಭೀರವಾಗಿದ್ದಾರೆ. ನಿನ್ನೆ ಕೂಡ ಕೆಲವರಿಗೆ ಅಮಾನತು ಮಾಡಿದ್ದಾರೆ, ಮತ್ತೆ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸೀನಿಯರ್ ಅಫಿಷಿಯಲ್ಸ್ಗೆ. ಅದ್ರ ಜೊತೆಗೆ ಕಾಂಪನ್ಸೇಷನ್ ನಿನ್ನೆನೇ ರಿಲೀಸ್ ಆಗಬೇಕು ಅಂತ ಮುಖ್ಯಮಂತ್ರಿಗಳ ಸೂಚನೆ ಇತ್ತು. ಹಾಗಾಗಿ ಆ ಕಾಂಪನ್ಸೇಷನ್ ಚೆಕ್ಸ್ ಕೂಡ ಬಂದಿದೆ. ನಾನು ಅವರ ಗಮನಕ್ಕೆ ನಮ್ಮ ಕಡೆಯಿಂದ, ನಮ್ಮ ಪಕ್ಷದ ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಕಡೆಯಿಂದ ನಾವು 5 ಲಕ್ಷ ಹೇಳೋಣ ಅಂತ ಹೋಗಿದ್ದೆ. ಅದು ಮತ್ತೆ ಚೆಕ್ಸ್ ಇವತ್ತೇ ಕೂಡ ಕೊಟ್ಟು ಎಲ್ಲರಿಗೂ ಹೋಗಿ ಅವ್ರ ಮನೆಗೆ ಸಾಂತ್ವನ ಹೇಳ್ಕೊಂಡು ಸರ್, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಸರ್ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಎಲ್ಲರೂ ಕೇಳಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳುವುದನ್ನು ಎಲ್ಲರೂ ಪಾಲಿಸ್ತೀವಿ ಅಂತ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಅದೇ ಸ್ಟ್ಯಾಂಡಲ್ಲಿದ್ದಾರೆ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಇಷ್ಟು ದುರಂತ ಆದ ನಂತರ ನಾನು ರಾಜಕೀಯ ಮಾತಾಡೋದಕ್ಕೆ ಆಸಕ್ತಿ ಇದೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಯಾವುದೇ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.